ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದ್ದೀನಿ. ಬನ್ನಿ, ಇವತ್ತು ಎಲ್ಲ ದಿನ ಡೈಲಿ ಬೆಳಗ್ಗೆ ಲಾಗ್ ಚಾಲು ಮಾಡ್ತಿದ್ದೆ. ಇವತ್ತು ಟೈಮ್ ಬಂದು 8 ಗಂಟೆ ಆಗೈತೆ ನೋಡಿ ಸ್ನೇಹಿತರೆ. ಜಲ್ದಿ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡಿ ಮನೆ ಕ್ಲೀನಿಂಗ್ ಮಾಡಿದ್ರತ್ತಂತ ಚಲೋ ಮಾಡಿ ನೋಡಿ. ಇನ್ನು ನನ್ನ ಟೈಮ್ ಇರೋದು 3 ದಿನ ಐತಿ ಸ್ನೇಹಿತರೆ. ಹೋಗೋರಾಗ ಮನೆ ಕ್ಲೀನಿಂಗ್ ಆಗಬೇಕು. ನಾಳೆಗೆ ನಮ್ಮೂರು ಜಾತ್ರೆ ಉರುಸೈತ್ರಿ. ಶ್ರಾವಣಿ ಉರ್ಸಿಗೆಲ್ಲ ಏನೇನು ಕಿತಾಪತಿ ಮಾಡಿದ್ಲು ಅಂಥೇಳಿ ನೋಡಿರ್ಬೇಕು ಲಾಗ್ನ್ಯಾಗ. ಯಾರು ನೋಡಿರಿ ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡ್ಕೊಂಬರ್ರಿ. ಮಾದ್ಲಿ ಹಿಟ್ಟಿಗೆ ಏನು ಮಿಕ್ಸ್ ಮಾಡಿ ಮಾದ್ಲಿ ಹಿಟ್ಟು ಬಿಗ್ಸೊಂಬರಕ್ಕೆ ಹೋಗಿದ್ಲು ಪುಟ್ಟಕ್ಕ ಮಮ್ಮಿ ಬೇದ್ಕೇರಿ. ಹೋಗಲ್ಲಿ ನಾವು ಹುಚ್ಚಂಗ್ಸ ಹೋಗು, ಇದನ್ನ ಮಾದ್ಲಿ ಹಿಟ್ಟು ಬೀಸ್ತಾರನು ಬೇರೆ ಬೀಸ್ತಾರೆ ಹೋಗು ಅಂತೇಳಿ ಕಳಿಸಿದ್ಲು ಸ್ನೇಹಿತರೆ. ಅದು ವಿಡಿಯೋ ನೋಡಿರ್ಲಿಕ್ಕಂದ್ರೆ ಹೋಗಿ ನೀವು ನೋಡ್ಕೊಂಬರ್ರಿ. ಇವಾಗೆಲ್ಲ ಆಲ್ಮೋಸ್ಟು ಸಿಕ್ಕಾಪಟ್ಟೆ ಬಾಂಡೆ ಕಟ್ಟಿಟ್ಟು ಸ್ನೇಹಿತರೆ. ಆಗೋದಿಲ್ಲ ಸುಮ್ಮನೆ ಬಳಸ್ಕೇರಿ ಆಮೇಲೆ ಅವನ್ನೆಲ್ಲ ತಿಕ್ಕೋದು ಮಾಡೋದು ವಜ್ಜೈತೆ. ನಾ ಶ್ರಾವಣ್ ಕುಮಾರ್ ಒಂದು ಸ್ವಲ್ಪ ಹೆಲ್ಪ್ ಆಗ್ಯಾನ್ರಿ ಕೈಯಾಗ. ಜಿ ಡಿ ಹೊಡೆದು ಕೊಡವ ಮತ್ತು ಅವೆಲ್ಲ ಹಾಳೆ ಧೂಳಾಪಾಳ ಹತ್ತಿದ್ವಲ್ರಿ. ಒಂದು ಸ್ವಲ್ಪ ಹೊಡ್ಕೊಂಬಿಟ್ನಿ ಅಂದ್ರೆ ಕ್ಲೀನ್ ಆಗಿಬಿಡ್ತಾವೆ. ಮನೆ ಹಸನು ಇಟ್ಕೋಬೇಕು ಸ್ನೇಹಿತರೆ. ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಮತ್ತೆ ಧೂಳಾಗೇ ಬಿಟ್ಟಿರ್ತೈತ್ರಿ. ನಾ ದಿನನೂ 12 ತನಕ ಅಷ್ಟು ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು. 10-11 ಗಂಟೆ ಆಗತ್ತೆ ರೀ. ಮತ್ತು ಈಗ ಮತ್ತಿಷ್ಟು ನೋಡಿ ಸಿಲ್ಪು ಮನೆ ಸಾರಿಸಿದ್ವಲ್ರಿ, ಸುಣ್ಣ ಬಣ್ಣ ಮಾಡಿದ್ವಲ್ಲ ಅವಾಗೆ ಸಿಲ್ಪ್ ತಿಕ್ಕಿದ್ದು. ಅದಕ್ಕೆ ಸಿಲ್ಪ್ ಬಾಂಡೆ ಉಟ್ಟು ಹೊರಗಿಟ್ಟೀನಿ ರೀ ತಿಕ್ಕಬೇಕಂತೇಳಿ. ಟೈಮ್ ಎಂಟಾಗೈತೆ ರೀ. ಇವೆಲ್ಲ ಮಾಡುಗಳು ತೊಳ್ಕೊಂಡೀನಿ. ಈಗ 9 ಗಂಟೆ ಆಗಿರ್ಬೇಕು ರೀ. ಉಟ್ಟು ಮಾಡುಗ ಪಾಡ ತೊಳ್ಕೊಳೋರಾಗನ ಮತ್ತು ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಏನು ಹೇಳ್ತಾರೆ ಅಂದ್ರೆ, ಈಗ ಅಷ್ಟು ಬಾಂಡೆ ತಿಕ್ಕಿ ನಾ ಮಲ್ಕೋಬೇಕಂದ್ರೆ ಟೋಟಲ್ ಎಷ್ಟು ಗಂಟೆ ಆಗುತ್ತೆ ಟೈಮು ಅದನ್ನು ನಿಮಗೂ ಶೇರ್ ಮಾಡ್ತೀನಿ. ಚಂತಕ ಈ ಕೆಲಸ ಮಾಡ್ಕೋತಾ ಕುಂತಂದ್ರೆ ನಂದು ಟೈಲರಿಂಗ್ ಕೆಲಸ, ಬಟ್ಟೆ ಬಿಸ್ನೆಸ್ಸು ಅಲ್ಲೇ ನಿಂತು ಬಿಡುತ್ತೆ ಸ್ನೇಹಿತರೆ. ಹಿಂಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ, ಇಂಥವೇನೋ ಕೆಲಸ ಇದ್ದು ಅಂದ್ರೆ ಈ ಟೈಮ್ ಇಟ್ಕೊತ ನೋಡಿ. ಈ ಟೈಮ್ ಇಟ್ಕೊಂಡ್ರು 2-3 ಬಟ್ಟೆ ಗಿರಕ್ಕೆ ಬಂದು ಒಳ್ಳೆ ಹೋದ್ರು ನೋಡಿ ಸ್ನೇಹಿತರೆ. ಹಿಂಗಾಗಿ ಅಲ್ಲಿ ಒಂದು ಸ್ವಲ್ಪ ಜೀಡಿತ್ತು ಹೊಡ್ಕೊಂಡು ನೋಡಿ. ಮನ್ಯಾಗ ಜೀಡಿ ಜಿಪ್ಪಡಿ ಧೂಳ ದುಮ್ಮ ಇತ್ತಂದ್ರೆ ಕ್ಲೀನ್ ಅನ್ಸಲ್ರಿ ಮನೆ. ಆಲ್ಮೋಸ್ಟ್ ಎಷ್ಟಾಗುತ್ತೆ ನಮ್ಮ ಕೈಲಿ ಅಷ್ಟು ಕ್ಲೀನ್ ಇಟ್ಕೋಬೇಕ್ರಿ. ಹಂಗಂದ್ರೆ ನಾವು ಹೆಂಗಿರ್ತೀವಿ ನಾಳೆ ಮಕ್ಕಳು ಅಷ್ಟೇ ಕ್ಲೀನ್ ಇಟ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಇಲ್ಲೆಲ್ಲ ಒಂದಿಷ್ಟು ಆಲ್ಮೋಸ್ಟ್ ಒರೆಸ್ಕೊಂಬಿಟ್ಟಿನಿ. ಶ್ರವಣ ಅವನು ಒಂದು ಸ್ವಲ್ಪ ಸಣ್ಣಗೆ ಕಿತಾಪತಿ ಮಾಡಾಕತ್ತಿದ್ದೀನಿ ರೀ. ಬೈದ್ಯಾ ಬೇಡಪ್ಪ ಹೋಬಾ ನೀವು ಮುಕ್ಕೋಬಾರಿ ಅಂದರು. ಮುಕ್ಕೊಳಕ್ಕೆ ತಯಾರಿಲ್ರಿ ಸ್ನೇಹಿತರೆ. ರಾತ್ರಿ ಇದು ಟೈಮು ನೋಡೋಣ್ರಿ ಅವ್ರು ಎಷ್ಟಕ್ಕೆ ಮುಕ್ಕೊಳಕ್ಕ. ಅವರು ಕೂಡ ಯಾವ್ದಾರು ಹೆಲ್ಪ್ ಮಾಡ್ತಾವ್ರಿ. ಸಣ್ಣ ಮಕ್ಕಳಂದಿರ ಯಾವ್ದಾರು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ನೋಡಿ. ಇದಿಷ್ಟು ಎಲ್ಲ ಹೆಂಗೆ ಬಿದ್ದೈತೆ ನೋಡಿ ಸ್ನೇಹಿತರೆ. ಕಸ ಮಾಡ್ದಾನು ಪೇಪರ್ ಹಾಳೆ ಮಾಸಿದ್ನೆಲ್ಲ ಆ ಪೇಪರ್ ಹಾಸ್ಕೇರಿ ನಾ ಎಲ್ಲ ಡಬ್ಬಿಗಳು ಇಟ್ಟಿದ್ದೆ. ನಾ ಮಾಡ್ದನ್ನು ಡಬ್ಬಿಗಳು ತಿಕ್ಬೇಕ್ರಿ. ನಾಳೆ ತಿಕ್ಕೋತೀನಿ ಸ್ನೇಹಿತರೆ. ಅವೆಲ್ಲ ಕ್ಲೀನ್ ಮಾಡ್ಕೊಂಬಂದು ಇನ್ನು ಬಾಂಡೆ ತಿಕ್ಕಾಕತ್ತೀನಿ ನೋಡಿ ಸ್ನೇಹಿತರೆ. ಶ್ರಾವಣ್ ಕುಮಾರ ಕುಂತಾನಿಲ್ಲೇ ಬಾಂಡೆ ನೋಡ್ಕೋತ ಅವ್ನು ನಿದ್ದೆ ಬರ್ತಾನೆ ಕುಂದಿರ್ತಾರೆ ರೀ. ನಿದ್ದೆ ಬಂದಿಂದ ಹೋಗಿ ಹಾಸಿಗೆ ಬಂದೀನಿ. ಅವ್ರು ಮಲ್ಕೋತಾರ. ನಾ ಅದಕ್ಕೆ ಹಾಸಿಗೆ ಬಂದಾಗ ಕುಂತ್ಬಿಟ್ಟೀನಿ ರೀ. ಇನ್ನು ತಿಕ್ಕಬಾರ್ದು, ನಾಳೆ ಮುಂಜಾನೆ ತಿಕ್ಬೇಕು ಬೆಳಗ್ಗೆ ಅಂಥೇಳಿ ನಾನು ಮಾಡಿದ್ದೀನಿ ರೀ. ಮತ್ತು ಬೆಳಗ್ಗೆ ತಿಕ್ಬೇಕಂತ ಸ್ನೇಹಿತರೆ. ಬೆಳಿಗ್ಗೆ ಆಗೋದಿಲ್ಲ ರೀ. ಈಗ ಎಷ್ಟು ಕೈ ಹಿಡಿತೈತಿ ಹಸನ ಆಗಲ್ಲ. ಮುಂಜಾನೆದ್ದು ನಾಳೆ ಉರುಸೈತಲ್ಲ, ಮನೆ ತೊಳೆದು ಮಾದ್ಲಿ ಮಾಡೋದು ಎಲ್ಲ ಕೆಲಸ ಭಾಳ ಇರುತ್ತೆ ಸ್ನೇಹಿತರೆ. ಹಿಂಗಾಗಿ ನಾ ಬೇಡ ಈಗ ತಿಕ್ಕೊಂಡ್ರಾತು ಅಷ್ಟು ಅಂತೇಳಿ ತಿಕ್ಕಾಕತ್ತೀನಿ ರೀ. ಸಿಕ್ಕಾಪಟ್ಟೆ ಹೊಲಸಾಗ್ಬಿಟ್ಟ ಬಾಂಡೆಗಳು. ಒಮ್ಮೆ ನಾವು ಯಾವಾಗಾರ ಡೀಪ್ ಕ್ಲೀನಿಂಗ್ ಮಾಡಬೇಕು ಸ್ನೇಹಿತರೆ. ಮಾಡಿದ್ರೇ ಹಸನ ಇರ್ತಾವೆ. ನೋಡಿಕೆ ನಾನು ಕೂಡ ವಿಡಿಯೋ ಆ ಕಡೆ ಸ್ಟ್ಯಾಂಡಿಗೆ ಹಾಕ್ಕೊಂಡು ಬರೋದು ಇಡೋದು ವಿಡಿಯೋ ಮಾಡೋದು ಮಾಡೀನಿ ರೀ. ಲೇಟಾಗಿ ಎಷ್ಟು ಗಂಟೆ ಆಕತ್ತ ಗೊತ್ತಿಲ್ಲ. ಈಗ 10 ಗಂಟೆ ಆಗಿ ಬಂದಿರ್ಬೇಕು ರೀ. ನಾ ಶ್ರಾವಣ್ ಕುಮಾರ್ ಎದ್ದಾನ, ಶ್ರಾವಣಿ ಮಲ್ಕೊಂಡಾಳ. ಶ್ರಾವಣಿ ಜಲ್ದಿ ನಿದ್ದೆ ನೋಡಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ನಿದ್ದೆ ಜಲ್ದಿ ಬಂದುಬಿಡ್ತಕ್ಕೀಗಿ. ಅದಕ್ಕಂತಲೇ ಮುಕ್ಕೊಳಕ್ಕಂತೇಳಿ ಶ್ರಾವಣ ನೀನು ಹೋಗಿ ಮುಕ್ಕೋಬಾ ಮುಕ್ಕೊಂದ ಅಂತ ಹೇಳ್ಕೋತ ಅವಾಗ ಬಾಂಡೆ ತಿಕ್ಕಿದ್ದಾವ ಮಾತ್ರ ಮಧ್ಯಾಹ್ನ ನಿದ್ದೆ ಹೊಡೆದ್ಬಿಟ್ಟಾನ್ರಿ ಶಿಸ್ತಾಗ. ನೋಡಿರ್ಬೇಕು ನೀವು ಹಿಂದಿನ ಹೊಡೆದಾಗ ಮಧ್ಯಾಹ್ನ ನಿದ್ದೆ ಹೊಡೆದಾನ. ಹಿಂಗಾಗಿ ಇದು ಮಾಡಾಕತ್ತಾನೆ. ಈ ಕಡೆ ಸಿಲ್ಪೆಲ್ಲ ಎಷ್ಟು ಧೂಳಾಗೈತೆ ನೋಡಿ ಸ್ನೇಹಿತರೆ. ಮನ್ಯಾಗ ಬಾಂಡೆಗಳು ಧೂಳು ಹೊಡ್ಯಾಕತ್ತಿದ್ದವು ರೀ. ಇಡ್ಲಿ ಮನೆ ಅವೆಲ್ಲ ತಿಕ್ಲಾರ ಭಾಳ ದಿನ ಆಗಿತ್ತು ನೋಡಿ. ಇಡ್ಲಿನೂ ಮಾಡೇ ಇಲ್ಲ. ಇಡ್ಲಿ ರವೆ ಪ್ಯಾಕೆಟ್ ತಂದೇನಿ ರೀ, ಮಾಡೋಕ್ಕೆ ಆಗವಲ್ದು ಸ್ನೇಹಿತರೆ. ಹಿಂಗಾಗಿ ತಿಕ್ಕೊಳಕತ್ತೀನಿ ರೀ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತಾ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಎಲ್ಲರೂ ಮಲ್ಕೊಂಡಾರ ನೋಡಿ, ಒಬ್ಬರು ಎದ್ದಿಲ್ಲ. ನಾನು ಶ್ರವಣ ಹಬ್ಬ ಆಸರಾಗ್ಯಾನ ಸ್ನೇಹಿತರೆ. ಅವ ಮಧ್ಯಾಹ್ನ ನಿದ್ದೆ ಹೊಡೆದಲ್ಲಿ ನನಗೆ ಖುಷಿ ಆಯಿತು.
ಮತ್ತು ಸ್ನೇಹಿತರೆ ಇವಾಗ ನೋಡಿ ನಾವು ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ, ಇಷ್ಟೆಲ್ಲ ಬಾಂಡೆ ತಿಕ್ಬೇಕಾ, ಇಷ್ಟೆಲ್ಲ ಕೆಲಸ ಮಾಡಬೇಕಾ ಅಂತ ಅಂದ್ಕೊಂಡು ನಾವು ಎದೆ ಹೊಡ್ಕೊಂಡು ಕುಂತ್ರೆ ಯಾವುದೂ ಕೆಲಸ ಆಗಲ್ರಿ. ನಾವು ಮಾಡ್ತೀನಿ ಅನ್ನೋದೊಂದು ಧೈರ್ಯ ಇತ್ತಂದ್ರೆ ಎಲ್ಲ ಕೆಲಸ ಸರಳ ಆಗುತ್ತೆ ನೋಡಿ. ಅದಕ್ಕೆ ಮುಂಜಾನೆ ಆದ್ರೆ ಮತ್ತು ಇಷ್ಟು ಬಾಂಡೆ ತಿಕ್ಕೊಂಡ್ರಾಗ ನನಗೆ ಎಂಥ 5ಕ್ಕೆ ಎದ್ರೂ 9 ತನಕ ಬಾಂಡೆ ಆತಾವ್ರಿ. 3 ತಾಸು ಬೇಕೇ ಬೇಕು ಸ್ನೇಹಿತರೆ ಬಾಂಡೆ ತಿಕ್ಕಕ್ಕೆ, ಇಲ್ಲಾಂದರೆ 2 ತಾಸಾರ ಬೇಕೇ ಬೇಕು. ಮತ್ತು ನಾನು ಇನ್ನೂ ಅಷ್ಟು ಉಳ್ಕ್ಯದ ಬಾಂಡೆ ಕಟ್ಟಿಟ್ಟೀನಿ ರೀ. ನಾಳೆಗೆ ಏನೈತಿ ಬಡ ಬಡ ಕಸ ಗುಡಿಸಿ ಮನೆ ತೊಳ್ಕೊಂಡು ಮತ್ತು ಅಡುಗೆ ಮನೆ ಕಸ ಗುಡ್ಸೋದು ತೊಳೆದಷ್ಟೇ ಉಳ್ಸೀನಿ ರೀ. ಎಲ್ಲ ಜೀಡಿ ಒರೆಸೋದು, ನೀರು ತೊಗೊಂಡು ಸಾಬೂನು ಹಚ್ಚಿ ಪಾಡ ಎಲ್ಲ ತಿಕ್ಕೊಂಡಿನಿ. ಇನ್ನು ಮನೆ ಕಸ ಹುಡುಗೋದು, ಅಡುಗೆ ಮನೆ ದೇವ್ರ ಮನೆ ಒರೆಸೋದು ಮತ್ತು ಅಟ್ಟ ಪಡ್ಸಾಲಿ ಅವೆಲ್ಲ ನಾ ಟೀಜ್ರಿ ಕ್ಲೀನಿಂಗ್ ಮಾಡೋದು ಆಗಲಿಲ್ಲ ಸ್ನೇಹಿತರೆ. ಬಟ್ಟೆ ಮಡಚಬೇಕು. ಆಲ್ಮೋಸ್ಟ್ ಎಲ್ಲ ಕೆಲಸ ಆ ಕಡೆ ಭಾಳ ಐತೆ ಸ್ನೇಹಿತರೆ. ನಾಳೆಗೂ ಒಂದಿನ ಅಟ್ಟ ಪಡ್ಸಾಲಿ ಡೀಪ್ ಕ್ಲೀನಿಂಗ್ ಆಗುತ್ತಾ. ನಮ್ಮ ಮನೆ ಎಲ್ಲ ಫುಲ್ ಕ್ಲೀನಿಂಗ್ ಆಗಿಂದ ನಿಮಗೆ ತೋರಿಸ್ತೀನಿ. ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರಿ, ಈಗ ಮತ್ತಲ್ಲಿ ಭಾಳ ದಿನ ಆಯಿತು ಹೋಮ್ ಟೂರ್ ವಿಡಿಯೋ ಮಾಡಿ ಅಕ್ಕ ಅಂಥೇಳಿ. ಯಾರಿಗಾದರೂ ಹೋಮ್ ಟೂರ್ ಹಿಡಿಯಬೇಕಂದ್ರೆ ಕೇಳಿ, ಖಂಡಿತ ಮಾಡಿ ಹಾಕ್ತೀನಿ ಸ್ನೇಹಿತರೆ. ನಾನು ಕೂಡ ಏನು ಹೋಗೋಕೆ ಆ ಕಡೆ ಚೋಡ ಅದು ಮಾಡ್ಕೋಬೇಕು, ಒಂದಿಷ್ಟು ಏನಾರ ತಿನ್ನೋಕೆ ಮಾಡ್ಕೋಬೇಕಲ್ರಿ. ಹಾಗೆ ಹೋದ್ರೆ ನಡೆಯಲ್ಲ. ಅಲ್ಲಿ ಎಲ್ಲ ತೊಟ್ಟಿದ್ದು ಶೇಂಗಾದೊಳಗೆ ಚೋಡ ಮತ್ತೇನು ಮಾಡ್ಕೋಬೇಕಂತ ಮಾಡಿಲ್ರಿ. ಇನ್ನೂ ಪ್ಲ್ಯಾನಿಂಗ್ ಏನೂ ಇಲ್ಲ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹೊಂಟೀವ್ರಿ ನಾವು. ನೀವು ಒಂದು ವಿಡಿಯೋದಾಗ ಕೇಳಿದೆ ನಾನು ಎಲ್ಲಿಗೆ ಹೊಂಟೀನಿ ಏನು ಹೊಂಟೀನಿ ಅಂಥೇಳಿ. ಆದ್ರೆ ಒಬ್ರೊಬ್ಬರು ಒಂದೊಂದು ಕಮೆಂಟ್ ಮಾಡಿರಿ, ಖುಷಿ ಆಯಿತು. ಅದ್ರಾಗ ಯಾವ ಎಲ್ಲಿಗೆ ಹೊಂಟೀನಿ ಅನ್ನೋದು ನಾನು ನೀವು ಮುಂದೆ ಬರೋ ವಿಡಿಯೋದಾಗ ಹೇಳ್ತೀನಿ. ಬುಧವಾರ ದಿನ ಹೇಳ್ತೀನಿ ರೀ ನಿಮ್ಗೆ. ನಾ ಗುರುವಾರ ಹೋಗ್ತಿರ್ತೀನಿ. ಅವು ವಿಡಿಯೋಗಳು ಬರ್ತಿರ್ತಾವೆ, ತುಂಬ ಇಷ್ಟ ಆಗ್ತಾವ್ರಿ. ಆದ್ರೆ ಇವಾಗ ನನಗೆ ಹೋಗ್ಬಾರ್ದು ಅನ್ನೋದೇ ಇತ್ತು ರೀ. ನಾ ಮಕ್ಕಳು ಸಾಸುಟಿ ಕೊಟ್ಟಿಂದ ರೊಕ್ಕ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕನ್ನೋದಿತ್ತು. ಯಾಕೋ ನನಗೆ ಒಟ್ಟು ಸಮಾಧಾನ ಆಗವಲ್ರಿ. ಹೋಗಿ ಬಂದ್ರಾತು, ಅಂಟೇರು ಹೊಂಟಾರ ಬಾರವ ಅನ್ನಕತ್ರು. ಹಿಂಗಾಗಿ ತಯಾರಾಗಿ ನೋಡಿ ಮತ್ತು ಅಲ್ಲಿಗೆ ಓದ್ನೆಲ್ಲ ಮತ್ತೆಲ್ಲ ಮನೆಯೂ ಕ್ಲೀನ್ ಆಗುತ್ತೆ. ನಾಳೆಗೂ ಊರು ಸೈತ್ರಿ ನಮ್ಮ ಊರಾಗ, ಅದಕ್ಕೂ ಆಗುತ್ತೆ ಮತ್ತು ಇದಕ್ಕೂ ನಾ ಹೋಗೋದಕ್ಕೂ ಮನೆ ಕ್ಲೀನ್ ಆಗುತ್ತೆ. ನಾನು ಊರು ಸಿದ್ದು ಅಷ್ಟೊಂದು ಗೊತ್ತಿದ್ದಿಲ್ಲ ರೀ. ನಮ್ಮ ಶ್ರಾವಣಿ ಎಲ್ಲಾರ ಕೇಳ್ಕೊಂಬರ್ತಾರೆ. ಇನ್ನೂ ಕತ್ತಲಾಗೈತೆ ನೋಡಿ, ಎಲ್ಲರೂ ಮಲ್ಕೊಂಡಾರೆ, ಚಿಕ್ಕ ಹೆಂಗೆ ಮೂಡ್ಯಾವು. ಇನ್ನು ಒಂದು ಪುಟ್ಟಿ ಬಾಂಡೆ ತಿಕ್ಕಿದ್ದೀನಿ ರೀ. ಈಗ ಅದನ್ನು ಜಡ್ಡಿ ಇಟ್ಟೀನಿ ರೀ, ಅದ್ರ ಮ್ಯಾಗ ಇಟ್ಟು ಹೊಲಸದ ಪುಟ್ಟಿಗೆ ಅಂಥೇಳಿ. ಏನು ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನ್ ಅನ್ಸಲ್ರಿ. ಇದೊಂದು ಬಾಂಡೆ ತಿಕ್ಕೋ ಪುಟ್ಟಿ ಒಂದು ತಿಕ್ಕೊಂಡ್ ಕೇರಿ ಇವಿಷ್ಟು ತಿಕ್ಕಿ ಇದ್ರಾಗ ಇಡ್ತೀನಿ ರೀ. 2 ಪುಟ್ಟಿ ಬಾಂಡೆ ಅದ ನೋಡಿರಿ, ಇಷ್ಟು ಬಾಂಡೆ ಅದ ಅಂತ ಕಾಣ್ತಾವು. ಬಾಂಡೆ ಭಾಳ ಅಷ್ಟು ಮತ್ತೊಂದು ಪುಟ್ಟಿ ಹೊಸಿದ್ದು ರೀ. ಸುಮ್ಮನೆ ಬಾತಿ ಬರಲ್ಲ ರೀ. ಈಗ ಒಂದು ಇಷ್ಟೊಂದು ಗಂಟು ಕಟ್ಟಿಟ್ಟು ನೋಡಿ, ಕಂಡಪಟ್ಟಿ ಬಾಂಡೆ ಬಳಸಿದ್ದು ನಾನು. ನನ್ನ ಮದುವೆ ಒಳಗೆ ಎಲ್ಲ ಒಂದೊಂದು ಡಜನ್ ಬಾಂಡೆ ಕೊಟ್ಟಾರ ಸ್ನೇಹಿತರೆ. ತೋರಿಸೋದಾರ ಮುಂದೆ ಬರೋ ವಿಡಿಯೋದಾಗ ತೋರಿಸಿರ್ತೀನಿ ನಾನು. ಇವಾಗ ಮಾತ್ರ ತೋರಿಸೋದಾಗಲ್ಲ ರೀ, ನಾನು ಆ ಕಡೆ ಹೊರಗಡೆ ಹೋಗೋದೈತೆಲ್ಲ. ಹಿಂಗಾಗಿ ಎಲ್ಲರೂ ಸಿಕ್ಕಾಪಟ್ಟೆ ಬಾಂಡೆ ಹಾಕ್ಸ್ಯಾರಿ. ಪ್ರತಿಯೊಂದು ಟಿಜ್ರಿ ಕಾಟ ಎಲ್ಲ ಮದುವೆ ನೋಡಿ. ಏನು ಸಾಮಾನು ಕೊಂಡ್ಕೊಂಡಿಲ್ರಿ. ನಮ್ಮಪ್ಪ ಅದೊಂದು ನಮಗೆ ಮಾಡಿಟ್ಟೋಗ್ಯಾನ ಸ್ನೇಹಿತರೆ. ಅದೊಂದು ಹೆಮ್ಮೆ ನಮಗೆ. ತಂದೆ ಮಾಡಿಟ್ಟಿದ್ದು ಒಂದು ಮರೆಯೋಕ್ಕಾಗಲ್ಲ ನೋಡಿ. ನೆಪ್ಪಿಗೂ ಹೆಜ್ಜೆ ಆಗುತ್ತೆ, ಹೆಜ್ಜೆಜ್ಜಿಗೂ ನೆಪ್ಪಾಗುತ್ತೆ ಸ್ನೇಹಿತರೆ. ಸಾರಿ, ನೆಪ್ಪಿಗೂ ಹೆಜ್ಜೆ ಆಗುತ್ತಂದೆ, ಹೆಜ್ಜೆಜ್ಜಿಗೂ ನೆಪ್ಪಾಗುತ್ತೆ. ಪ್ರತಿಯೊಂದು ಸಾಮಾನು ತೊಗೊಂಡಾಗ ನಮ್ಮಪ್ಪ ಕೊಡಿಸಿದ್ದು ಅಂತ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ. ಒಬ್ಬರು ಮೊನ್ನೆ ವಿಜ್ಜು ಅಕ್ಕರು ಬಾಂಡೆ ಸಾಮಾನು ವಿಡಿಯೋ ಮಾಡಿದರು. ಇದ್ರ ಪಾಲಿ ರೊಕ್ಕ ತೊಗೊಂಡ್ರೆ ಚಲೋ ಐತ್ರಿ, ಇದು ಏನು ಬಾಂಡೆ ತೊಗೊಂಡಿರಿ ಅಂತ ಕಮೆಂಟ್ ಮಾಡಿದರೆ. ಅಲ್ರಿ, ಅಲ್ಲಿ ರೊಕ್ಕ ತೊಗೊಂಡ್ರೆ ಏನು ಖುಷಿ ಇರುತ್ತೆ ಹೇಳ್ರಿ. ರೊಕ್ಕ ಸಿಗ್ಬೋದು ರೀ. ಆ ನೆನಪು ನಮ್ಮ ತಂದೆ ತಾಯಿ ಕೊಡಿಸಿದ ಮೆಂಬರಿ ಸಿಗೋಕ್ಕೆ ಸಾಧ್ಯ ಇಲ್ಲ. ರೊಕ್ಕಕ್ಕೆ ಬೆಲೆ ಕೊಡೋರು ರೊಕ್ಕ ವಿಚಾರ ಮಾಡ್ತೀರಿ, ನಾವು ರೊಕ್ಕಕ್ಕೆ ಎಂದು ಬೆಲೆ ಕೊಡೋಡಿ. ಮನುಷ್ಯತ್ವಕ್ಕೆ ಮತ್ತು ಇದಕ್ಕೆ ರೀ ಸ್ನೇಹಿತರೆ. ಶ್ರಾವಣ ಮುಕ್ಕೋಗಂತ ನಾ ಹೇಳಕತ್ತೀನಿ ರೀ. ಒಟ್ಟು ಮಲ್ಕೊಳಲಾಗ್ಯಾನ ಸ್ನೇಹಿತರೆ. ಈಗ ನಮ್ಮ ಪುಟ್ಟಿ ತಿಕ್ಕಿಟ್ಟೀನಿ. ಸ್ಟ್ಯಾಂಡ್ ಮುಂದಕ್ಕೆ ಒಯ್ದು ಹಿಂದಕ್ಕೆ ಒಯ್ದು ಮತ್ತು ಕಟ್ ಮಾಡಿ ಎಡಿಟಿಂಗ್ ಮಾಡೋ ಭಾಳ ಜೀವ ತಿಂತು ಸ್ನೇಹಿತರೆ. ಯಾಕಂದ್ರೆ ಫುಲ್ ವಿಡಿಯೋನು 5,000 ಕೊಟ್ಟೀನಿ. ಅದು ಆಗೋದೆಲ್ಲ 25 ನಿಮಿಷ ವಿಡಿಯೋ ಆಗಿತ್ತು. ಕರೆಕ್ಟಾಗಿ ಸ್ಟ್ಯಾಂಡ್ ಎತ್ತಿಡೋದು, ತೆಗೆಯೋದು, ಕುಂದ್ರೋದು ಎಲ್ಲ ವಿಡಿಯೋ ಆಗಿತ್ತು. ಅದನ್ನೆಲ್ಲ ಕಟ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಕತ್ತೀನಿ. ತುಂಬ ಕಷ್ಟ ಐತ್ರಿ ಸ್ಟ್ಯಾಂಡಿಗೆ ಹಾಕಿ ನಾವು 5,000 ಕೊಟ್ಟು ವಿಡಿಯೋ ಮಾಡ್ತೀವಂದ್ರೆ. ಅದಕ್ಕೆ ಅಷ್ಟೆಲ್ಲ ತಂದೆ ತಾಯಿ ನಮ್ಮ ಬಾಂಡೆ ಕೊಟ್ಟಿರ್ತಾರಂದ್ರೆ ರೊಕ್ಕ ನಾವು ಗಳಿಸ್ಬೋದು ಸ್ನೇಹಿತರೆ. ಅವಾಗ ಕೊಡಿಸಿರೋ ಬಾಂಡೆ ಅವಾಗಿನ ಸಾಮಾನು ಈಗ ಬರಲ್ಲ. ಏನೇ ಇಲ್ಲರಿ, ಬಂಗಾರನ ಅವಾಗ ಎಷ್ಟು ತೊಗೊಂಡ್ವಿ, ಈಗ ತೊಗೊಳಕ್ಕಾಗತ್ತೇನು ರೀ. ತಂದೆ ತಾಯಿ ಏನೋ ಒಂದು ಮಾಡಿರ್ತಾರಂದ್ರೆ ಒಂದೇ ಗುಂಜಿ ಬಂಗಾರ ಮಾಡಿ ಅದಕ್ಕೆ ಖುಷಿನೇ ಇರುತ್ತೆ.
ಅದಕ್ಕೆ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು, ಉಜ್ಜು ಅಕ್ಕನ ವಿಡಿಯೋದ ನೋಡಿದ್ದೆ, ನಾನು ಮೊನ್ನೆ ನೋಡೀನಿ. ಅವರು ಬಾಂಡೆ ಸಾಮಾನು ಮದುವೆ ಕೊಟ್ಟು ಬಾಂಡೆ ಸಾಮಾನು ವಿಡಿಯೋ ಮಾಡಿದ್ರಲ್ಲ, ಆ ವಿಡಿಯೋದಾಗ ನೋಡೀನಿ. ರೊಕ್ಕಕ್ಕೆ ಬೆಲೆ ಕೊಡಬೇಡ್ರಿ ಸ್ನೇಹಿತರೆ. ಯಾವತ್ತಿದ್ರೂ ರೊಕ್ಕ ಬರ್ತಾವೆ ಹೋಗ್ತಾವೆ. ರೊಕ್ಕದಿಂದ ನಾವು ಬೆನ್ನು ಹತ್ತಬಾರ್ದು, ನಮ್ಮಿಂದ ರೊಕ್ಕ ಬೆನ್ನು ಹತ್ಬೇಕು ನೋಡಿ. ರೊಕ್ಕದಿಂದ ನಾವು ಬೆನ್ನು ಹತ್ತಿದ್ವಿ ಅಂದ್ರೆ ರೊಕ್ಕ ಏನು ಮಾಡೋಕೆ ಹಚ್ಚುತ್ತಾನೋ ಗೊತ್ತಾಗಲ್ಲ ಸ್ನೇಹಿತರೆ. ನಮ್ಮ ಕೆಟ್ಟ ಕೆಲಸ ಮಾಡೋಕೆ ಹಚ್ಚುತ್ತಾ. ನಾವು ನಮ್ಮಿಂದ ರೊಕ್ಕ ಬೆನ್ನು ಹತ್ತಬೇಕು. ನಾವು ಮಾತ್ರ ಯಾವತ್ತೂ ರೊಕ್ಕ ಬೆನ್ನು ಹತ್ತಬಾರ್ದ್ರಿ. ಅದಕ್ಕೆ ಹೇಳೋದಿಲ್ಲ. ನಾ ಏನಂತಾರೆ, ರೊಕ್ಕ ಬರ್ತಾವೆ ಹೋಗ್ತಾವ್ರಿ. ರೊಕ್ಕ ಬರೋದಿತ್ತ ಬಂದೇ ಬರ್ತಾವೆ ಸ್ನೇಹಿತರೆ. ದೇವ್ರು ಕೂಡಿಸೋ ಕಾಲು ಬಂತ ಹೆಂಗೆ ಕೂಡಿಸ್ತಾನೋ ಗೊತ್ತಿಲ್ಲ, ಕಳಿ ಕಾಲು ಬಂತ ಹೆಂಗೆ ಕಳಿತಾನೋ ಗೊತ್ತಿಲ್ಲ. ಇದು ಮಾತ್ರ ನಾನು ಇಟ್ಟಿರ್ಕ್ಲೇನ ನಾನು ನೋಡ್ಕೊಂಡು ಬಂದೀನಿ ಸ್ನೇಹಿತರೆ. ಈಗ ನೋಡಿ, ಅದೊಂದು ಪುಟ್ಟಿ ಇಡ್ಬೇಕಂದ್ರೆ ನಾನು ಬುಡಕ್ಕೆ ಇಟ್ಟು ನೋಡಿ, ಯಾಕಂದ್ರೆ ಬುಡಕ್ಕೆ ಕೊಲ್ಸತ್ತ ಅನ್ನೋದೊಂದು ನನ್ನ ಟೆಕ್ನಿಕಲ್ ಹಂಗೈತ್ರಿ. ನಾನು ನಮ್ಮ ಗಂಡು ಮುತ್ಯ ₹1 ಸಾಲ ಇಷ್ಟ ನೋಡಿ, 5,000 ರೂಪಾಯಿ ಸಾಲಕ್ಕೆ ಎದಿವಾಡಿ ಸತ್ತ ನಮ್ಮ ಗಂಡು ಮುತ್ಯ. ಅದೇ ಸ್ನೇಹಿತರೆ, ಈಗ ಏನು ಉಂಡೇನಂದ್ರೆ ಅದೇ ಹೊಲ, ಅದೇ ಮನೆ ಎಲ್ಲ ಅದೇ. ಉಂಡೇನಂದ್ರೆ ಒಂದು ಕಾಳು ಜೋಳ. ಈ ವರ್ಷ ಜೋಳ ಕಡ ಮಾಡಿ ಮತ್ತು ಬರೋ ವರ್ಷ ಕಡನ 3 ಚೀಲ ಬೆಳಿಕ 2 ಚೀಲ ಕಡಾಕ. ಹಿಂಗಾಗಿ ಮಾಡ್ಕೋತ ಕಷ್ಟಪಟ್ಟು ನಮ್ಮ ಅಮ್ಮರು ಬಂದ್ರಿ. ಹಿಂದಗಡೆ ಎಷ್ಟು ಶ್ರೀಮಂತರಾದ ಗೊತ್ತೇನ್ರಿ ನಮ್ಮ ಅಪ್ಪರು. ನಮಗೆ ಬುದ್ಧಿ ಬರೋ ಕಾಲಕ್ಕೆ ನಮಗೆ ಕಷ್ಟ ಅನ್ನೋ ಗೊತ್ತಾಗಿಲ್ಲ. ನಮ್ಮ ಅಕ್ಕರು ನಾವು ಸ್ವಲ್ಪ ತಿಳಿದಿರ್ಬೇಕು ನಮ್ಮ ಅಕ್ಕರಿಗೆ. ನಮಗೆ ಮಾತ್ರ ಗೊತ್ತಿಲ್ಲ ಸ್ನೇಹಿತರೆ. ಅಷ್ಟು ಇದು ಎಲ್ಲ ಆಯಿತು, ಅನುಕೂಲ ಆಯಿತು. ದೇವರು ಕೊಡೋ ಕಾಲಕ್ಕೆ ಹೆಂಗೆ ನಮ್ಮ ಮುತ್ಯ ಬರೀ 5,000 ರೂಪಾಯಿಗೆ ಸಾಲ ಕೆದಿ ಓಡಿಸತ್ತ ಸ್ನೇಹಿತರೆ. ಹಿಂಗಾಗಿ 5,000 ರೂಪಾಯಿ ಸಾಲ ತೀರಿಸ್ಬೇಕಂದ್ರೆ ನಮ್ಮ ಅಪ್ಪರು ಮನೆ ಖರ್ಚಿನ ರೊಕ್ಕ ಭಾಳ ಇಡಬಾರ್ದು ಅಂಥೇಳಿ 5,000 ರೂಪಾಯಿ ಒಂದು ಮನೆ ಖರ್ಚಿಂದ ಇಟ್ಟು ಕೂಡಿ ಒಂದು ಆಕಳು ಮನ್ಕ ಹೊಡೆದಾರಂತ್ರಿ ಆವಾಗಿನ ಕಾಲಕ್ಕೆ. ಈಗೇನು ರೀ ರೊಕ್ಕಕ್ಕೆ ಏನು ಬೆಲೆ. ಇಟ್ಟಿಟ್ಟು ಮಕ್ಳು ಕೈಯಾಗ 5,000 ರೂಪಾಯಿ ಇರ್ತಾವೆ. ಅವಾಗ ನಮ್ಮ ಮುತ್ಯ ದವಾಖಾನೆ ತೋರ್ಸಾಕ ಸನ್ಯಾಕ 500 ರೂಪಾಯಿ ಇದ್ದಿದ್ದಿಲ್ಲ ಅಂತ್ರಿ. ಅಂಕೆ ಅಷ್ಟೆಲ್ಲ ನಮ್ಮ ಮುತ್ಯ ಹೋಗಿ ದೇವ್ರ ತಾಕ ಬೇಡ್ಕೊಂಡು ಹೆಂಗೆ ಮಾಡಿದ್ನೋ ಹಿಂಗೂ ಕಾಲ ಸ್ನೇಹಿತರೆ. ಹಿಂಗೂ ಕಾಲು ಬಂತಂದ್ರೆ ಹೆಂಗಾದ್ರೂ ಹಿಂಗುತ್ತಾ. ಅದಕ್ಕೆ ಹೇಳ್ತೀನಿ, ರೊಕ್ಕದಿಂದ ನೀವು ಅವತ್ತು ಬೆನ್ನು ಹತ್ತಬೇಡ್ರಿ. ನಾವು ನಮ್ದು ಏನಿರುತ್ತೆ ನಾವು ಕೆಲಸ ಮಾಡ್ಕೊತ ಹೋಗ್ಬೇಕು. ರೊಕ್ಕಕ್ಕೆ ಎಂದು ಬೆಲೆ ಕಟ್ಟಬೇಡ್ರಿ. ಸಾಲ ಸಿಗುತ್ತಾ, ಸಮಯ ಸಿಗಲ್ಲ ಸ್ನೇಹಿತರೆ. ಸಾಲ ಇವತ್ತು ಸಿಗುತ್ತೆ, ನಾಳೆಗೆ ಈ ಸಮಯ ಸಿಗುತ್ತೇನ್ರಿ ಇಲ್ಲ. ಅದಕ್ಕಂತಲೇ ಹೇಳ್ತೀನಿ, ಇದಿಷ್ಟು ಕಸ ಹುಡ್ಕೊಂಡೆ ಬಾಂಡೆ ಒಳಗೆ ಇಟ್ಬಿಡ್ತೀನಿ ರೀ. ಯಾಕಂದ್ರೆ ಬುಡಕ್ಕೆ ನಾಳೆ ಮುಂಜಾನೆ ಮತ್ತು ಮನೆ ತೊಳ್ಯಾಗ ಆ ಕಡೆ ಈ ಕಡೆ ಸರಸು ಅಂದಂಗೆ ಆಗ ಸ್ನೇಹಿತರೆ. ಮುಂಜಾನೆ ಹಂಗೆ ಮುಂಜಿನ ಕಸ ಹುಡ್ಕೊಂಡು ಮನೆ ತೊಳ್ಯಾಕೆ ಬರುತ್ತಾ. ಫೈನಲಾಗಿ ಉಷ್ಟು ಬಾಂಡೆ ತಿಕ್ಕಿದ್ದೀನಿ ರೀ. ಈ ಸಮಾಧಾನ ಆಯಿತು ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡ್ರಿ. 2 ಸಲ ಹೇಳ್ತಾಳೆ ಅಕ್ಕ ವಿಡಿಯೋದಾಗ ಲೈಕ್ ಶೇರ್ ಕಮೆಂಟು ಅಂತೇಳಿ ಅಂತೂ ಅನ್ಕೋಬೇಡ್ರಿ. ಅದು ನಮ್ಮದು ಧರ್ಮ ಸ್ನೇಹಿತರೆ. ಕೇಳೋದು ಲೈಕು ಶೇರು ಮಾಡೋದು ನಿಮ್ಮ ಧರ್ಮ ಇರುತ್ತೆ. ನೀವು ಕೂಡ ಮಾಡಿ. ಇನ್ನೂ ಕಷ್ಟಪಟ್ಟು ವಿಡಿಯೋ ಇಷ್ಟ ಆತವಂತೆ ಮಾಡಿರ್ತೀವಿ. ನಿಮ್ಮ ಸಪೋರ್ಟು ತುಂಬಾ ಬೇಕು ಸ್ನೇಹಿತರೆ. ನೋಡಿರಿ ಆಯ್ತು, ಫೈನಲಾಗಿ ಇದೊಂದು ಗುಂಡಿಗೆ ಒಳಕಿಟ್ಟು ಶಿಲ್ಪ ಒಂದು ಒಳಕಿಟ್ಟನೆ ಮುಗಿದೋತು ನೋಡಿ. ಟೈಮ್ ಎಷ್ಟಾಗೈತಿ ಏನಂತ ನಿಮಗೆಲ್ಲನೂ ತೋರಿಸ್ತೀನಿ. ಯಪ್ಪ ದೇವ್ರಿ, ಎಲ್ಲ ಕೆಲಸ ಮಾಡೋರಾಗ ಸ್ನೇಹಿತರೆ ಹೇಳ್ತೀನಿ, ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು ನನಗೆ. ಆದರೂ ನನಗೆ ಭಯ ಅನ್ನೋದಿಲ್ಲ ರೀ. ಶ್ರಾವಣ ಕುಮಾರ್ನ ಹೋಗಿ ಮಲ್ಕೊಂಡ ಭಯ ಅನ್ನೋದು ಏಟೇಟಿ ಇಲ್ಲ ನೋಡಿ. ಯಾಕೆ ಭಯ ಪಡ್ಬೇಕ್ರಿ? ನಾನು ಮುಂದಿನ ಕದ 9 ತನಕ 10 ತನಕ ಕದ ಹಾಕಿರ್ತೀನಿ ರೀ. ಹಿಂದೆ ಮಾತ್ರ ಭಯ ಅನ್ನೋದಿರಲ್ಲ ಸ್ನೇಹಿತರೆ. ಯಾಕಂದ್ರೆ ಹಿಂದೆ ಬೀರಪ್ಪ ಮುತ್ತೇನ ಗುಡಿ ಐತಲ್ಲ, ಹಿಂಗಾಗಿ ಭಯ ಅನ್ನೋದಿಲ್ಲ. ಈ ನೈಟಿ ಒಂದು ಇಂಟು ಒಣಾಕ್ ಬಿಟ್ಟೆ. ಯಾಕಂದ್ರೆ ಸ್ನೇಹಿತರೆ ನಾಳೆಗೆ ಮನೆ ಒರ್ಸಕ್ಕೆ ಬೇಕದು ನೈಟಿ ಮಾಡುಗಳೆಲ್ಲ ಒರೆಸ್ಕೊಂಡಿದ್ನೆಲ್ಲ. ಹಿಂಗಾಗಿ ಅದನ್ನೊಂದು ಇಂಟು ಒಣಾಕಿದೆ ನೋಡಿ. ಉಷ್ಟು ಬಾಂಡೆ ಒಳಕಿಟ್ಟು ಮುಂಜಾನೆ ಕಸ ಗುಡಿಸಿದ ರಾತ್ರಿ ಎಲ್ಲ ಮಾಡುಗಳನ್ನು ಕ್ಲೀನಾಗ್ಯಾವು. ಗ್ಯಾಸಿನ ಕಟ್ಟಿ ನಾಳೆ ತಿಕ್ಕೊತೀನಿ. ಒಲಿ, ಗ್ಯಾಸಿನ ಕಟ್ಟಿ, ಏನು ಫ್ರಿಜ್ಜು ಇಷ್ಟು ಕ್ಲೀನ್ ಮಾಡೋದವ್ರಿ. ನಾಳೆಗೆ ಮನೆ ತೊಳ್ಯಾಗ ಗ್ಯಾಸಿನ ಕಟ್ಟಿ ಒಲಿ ತೊಳ್ಕೊಂಡ್ರೆ ಫ್ರಿಜ್ಜು ಮಧ್ಯಾಹ್ನದಾಗ ಫ್ರಿಜ್ಜು ಟೀಜ್ರಿ ಮಾಡ್ದಂ ಬಟ್ಟೆ ಅದನ್ನೊಂಬಿ ಕ್ಲೀನ್ ಮಾಡಿಬಿಡ್ತೀನಿ ಸ್ನೇಹಿತರೆ. ದೇವ್ರ ಮುಂದೆ ದೀಪ ಐತೆ ನೋಡಿ, ಮುಂಜಾನೆ ಹಚ್ಚಿದ್ನ ದೀಪ. ಇವತ್ತು ಶನಿವಾರ ಇದ್ರೂ ತುಂಬ ಎಣ್ಣೆ ಹಾಕಿ ಹಚ್ಚಿಬಿಟ್ಟಿನಿ ರೀ. ದೀಪ ಹಂಗೆ ಐತೆ. ಎಷ್ಟು ಕ್ಲೀನಾಗಿ ಹೇಳ್ರಿ, ಸಮಾಧಾನ ಆಯ್ತು ನೋಡ್ರಿ ಈ ಮನಸ್ಸು. ನಾನು ಬೇಡ ತಿಕ್ಕು ಬೇಡ ಮುಂಜಾನೆ ತಿಕ್ಕಿದ್ರಾತಂತ ಹೋಗಿ ಮಲ್ಕೊಂಡೇನಿ ರೀ. ನಿದ್ದೆ ಬರಾಕ್ತಾ ಇರಲ್ಲ ಸ್ನೇಹಿತರೆ. ಏನರ ಕೆಲಸ ಇತ್ತ ಒಟ್ಟೆ ನಿದ್ದೆ ಬರಲ್ಲ ನೋಡಿ. ಆ ಕೆಲಸ ಆಗಿಂದ ಸಮಾಧಾನ ಆಗುತ್ತೆ ನೋಡಿ ಸ್ನೇಹಿತರೆ. ಅದಕ್ಕೆ ಮತ್ತೆ ಒಳ್ಳೆ ಲೈಟ್ ಹಚ್ಚಿ ಮತ್ತೆ ತಿಕ್ಕೋತ ಬಂದೆ. ಮಮ್ಮಿ ನಾನು ಬರ್ತೀನಿ. ಶ್ರಾವಣ ಬಂದ. ಶ್ರಾವಣಿ ಮಾತ್ರ ಚುಚ್ಚಾಪ್ ಆಗ್ಯದ. 9:15 ಆಗಿತ್ತೆ ಮಾಡ್ತಾ ಅವಾಗ ಮಲ್ಕೊಳಕತ್ತಿದ್ಲು. ಸುಮ್ಮನೆ ಎಲ್ಲಿ ಮಲ್ಕೊಂಡು ಮಕ್ಕಳು ಎಲ್ಲಿ ಎಬ್ಸಿದ್ ಬಿಡ ಅಂತೇಳಿ ಬಂದೆ. ಶ್ರಾವಣ ಬಂದು ಆಕಿ ಮಗ್ಳು ಮಲ್ಕೊಂಡ್ರಿ. ಟೈಮ್ ನೋಡ್ತಿರ್ಬೇಕು ಇಲ್ಲಿ 12:15 ನಿಮಿಷ ಕಮ್ಮಿ ಐತ್ರಿ. ನಾನು ಕೂಡ ಈ ವಿಡಿಯೋ ಎಂಡ್ ಮಾಡಿ
ಮಲ್ಕೋತೀನಿ ಸ್ನೇಹಿತರೆ. ಬರ್ರಿ ಎಲ್ಲ ಕದ ಹಾಕ್ಕೊಂಡಿನಿ ಅಂತೀನಿ ಚೆಕ್ ಮಾಡ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಾಳೆ ಸಿಗೋಣ.